ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈ ವಿಡಿಯೋದಲ್ಲಿ ಮತ್ತೆ ನಮ್ಮ ಒಂದು ಅಲೋವೆರಾ ಗಿಡದಲ್ಲಿ ಹೂವು ಬಿಡ್ತಾ ಇದೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಈ ರೀತಿ ಅಲೋವೆರಾ ಗಿಡದಲ್ಲಿ ಹೂವು ಬಿಟ್ಟರೆ ಏನು ಫಲ, ಆಮೇಲೆ ಈ ರೀತಿ ಬಿಡೋದಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನಾವು ನೋಡಿದ ತಕ್ಷಣವೇ ನಾವು ಏನು ಮಾಡಬೇಕು, ಹಾಗೆ ಏನೆಲ್ಲ ಫಲಾನುಫಲಗಳಿದ್ದಾವೆ, ಶುಭನ ಅಶುಭನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಲೋವೆರಾ ಗಿಡದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಸಹ ಗೊತ್ತಿದೆ. ಒಂದು ದೈವಿ ಶಕ್ತಿ ಇರುವಂತಹ ಗಿಡ ಅಲೋವೆರಾ ಗಿಡ. ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿಯೂ ಸಹ ಇದನ್ನು ಬಳಸ್ತೀವಿ, ಎಲ್ಲರ ಮನೆಯಲ್ಲೂ ಸಹ ಇದನ್ನು ಕಟ್ಟಿರ್ತೀವಿ. ಅದಕ್ಕೆ ಏಕೆ ಅಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಇದು ಒಂದು ಮುಳ್ಳುವಿನಲ್ಲೂ ಸಹ ದೇವತೆಗಳು ನೆಲೆಸಿರ್ತಾರೆ. ಹಾಗಾಗಿಬಿಟ್ಟು ಒಂದು ದೈವಿ ಶಕ್ತಿ ಇರುವಂಥ ಗಿಡ. ಇದೇನಾದರೂ ಇದನ್ನು ನಾವು ನಮ್ಮ ಮನೆಯಲ್ಲಿ ಕಟ್ಟಿದರೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನುವಂಥದ್ದು ಬರುತ್ತೆ, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ ಮನೆಯಲ್ಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಮನೆಯ ಒಂದು ಮೇನ್ ಡೋರಿನ ಒಳಭಾಗದಲ್ಲಿ ಮೇಲ್ಗಡೆ ಕಟ್ತೀವಿ ಎಲ್ಲರೂ ಸಹ. ಹಾಗೆಯೇ ಈ ಒಂದು ಗಿಡ ನಮ್ಮ ಮನೆಯ ಹೊರಗಡೆ ಇತ್ತು ಅಂದ್ರೂ ಅಷ್ಟೇ, ನಮಗೆ ನಮ್ಮ ಮನೆಗೆ ಏನಾದರೂ ದೃಷ್ಟಿ ದೋಷ ಆಗಿದ್ದರೆ ಅದು ಸಹ ಒಂದು ಆಗೋದಕ್ಕೆ ಒಂದು ಏನು ಹೇಳ್ತೀವಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬೋದು. ದೃಷ್ಟಿ ದೋಷ ಅನ್ನುವಂಥದ್ದು ನಮಗೆ ತಟ್ಟೋದಿಲ್ಲ. ಹಾಗೆಯೇ ಅದನ್ನು ಒಂದು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಗಿಡದಲ್ಲಿದೆ. ಈ ಒಂದು ಗಿಡ ತನ್ನನ್ನೇ ತಾನು ಸಾಯಿಸ್ಕೊಂಡು, ಅಂದರೆ ತಾನೇ ಒಣಗಿಬಿಟ್ಟು, ನಮಗೇನಾದರೂ ಆ ರೀತಿ ಏನಾದರೂ ದೃಷ್ಟಿ ದೋಷಗಳು, ನೆಗೆಟಿವ್ ಎನರ್ಜಿ ಏನಾದರೂ ನಮಗೆ ಆಗಿದೆ ಅಂತ ಆಗ್ತಾ ಇದೆ ಅಂದಾಗ ಈ ಒಂದು ಗಿಡ ಕೊಳೆತು ತನ್ನ ಮೇಲೇ ಪ್ರಭಾವವನ್ನು ಮಾಡಿಕೊಂಡು ನಮ್ಮ ರಕ್ಷಣೆಯನ್ನು ಮಾಡುತ್ತಂತೆ. ನಾವು ಮನೆ ಒಳಗಡೆ ಕಟ್ಟಿದ್ದು ಅದೇ ರೀತಿಯೇ ಕೊಳೆತು ಬೀಳ್ತಾ ಇರುತ್ತಲ್ವ. ಹಾಗಾಗಿಬಿಟ್ಟು ನಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ತಿಳಿಬೇಕಾಗುತ್ತೆ. ಆ ರೀತಿ ಏನಾದರೂ ಕೊಳೆಯೋದಕ್ಕೆ ಶುರುವಾಯಿತು, ಮನೆಯಲ್ಲಿ ಕಟ್ಟಿದ್ದಾಗಿರ್ಬೋದು ಅಥವಾ ಮನೆಯ ಹೊರಗಡೆ ಹಾಕಿರುವಂಥದ್ದಾಗಿರ್ಬೋದು, ಕೊಳೆಯೋದಕ್ಕೆ ಶುರುವಾಯಿತಪ್ಪ ಅಂತ ಅಂದರೆ ನಾವು ಈ ಒಂದು ಸೂಚನೆಯನ್ನು ನೀಡುತ್ತೆ ನಮಗೆ ಅಂತ ಹೇಳ್ಬೋದು. ಈ ಒಂದು ಗಿಡದ ಬಗ್ಗೆ ಹೇಳೋದಕ್ಕೆ ತುಂಬಾ ಒಂದು ಇದಿದೆ ಅಂತ ಹೇಳ್ಬೋದು. ತುಂಬಾ ಒಂದು ವಿಶೇಷವಾದಂತಹ ಗಿಡ. ಅಂಥ ಒಂದು ಗಿಡದಲ್ಲಿ ಹೂವು ಬಿಡ್ತಾ ಇದೆ ಅಂದರೆ ತುಂಬಾ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ. ತುಂಬಾ ಒಳ್ಳೆಯದಿದು. ಈ ಒಂದು ಗಿಡ ಹೂವು ಬಿಟ್ಟಿದೆ ಅಂದರೆ ಅದನ್ನು ನೋಡೋದೇ ಒಂದು ಅದೃಷ್ಟ. ಆ ಗಿಡದಲ್ಲಿ ಆ ಒಂದು ಹೂವು ನಮ್ಮ ಒಂದು ಗಿಡದಲ್ಲಿ ಬಿಟ್ಟಿದೆ ಅಂದರೆ ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೊಂದು ಶಕ್ತಿ ಇದೆ ಈ ಒಂದು ಅಲೋವೆರಾ ಒಂದು ಗಿಡದ ಹೂವಿಗೆ, ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಈ ಒಂದು ಹೂವು ಬಂದ್ಬಿಟ್ಟು ಲಕ್ಷ್ಮೀ ಮಾತೆಗೆ ಪ್ರಿಯ ಆಗಿರುವಂತಹ ಹೂವು ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಗಿಡ ಏನಾದರೂ ನಮ್ಮ ಮನೆಯ ಒಂದು ಮುಂದೆ ಇತ್ತು ಅಂದರೆ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ವಾತಾವರಣವನ್ನು ಶುದ್ಧ ಮಾಡುತ್ತೆ ಅಂತ ಹೇಳ್ಬೋದು. ಒಳ್ಳೆಯ ಒಂದು ಗಾಳಿಯನ್ನು ನಮಗೆ ಒಂದು ಕೊಡುತ್ತೆ ಅಂತ ಹೇಳ್ಬೋದು. ಈ ಗಿಡ ತುಂಬಾ ಒಂದು ಆಯುರ್ವೇದಿಕ್ ಆಗಿರ್ಬೋದು, ಒಂದು ಮೆಡಿಷನ್ ಆಗಿರ್ಬೋದು, ಒಂದು ಸ್ಕಿನ್ ಒಂದು ಏನಾದರೂ ಸಮಸ್ಯೆ ಆಗಿತ್ತು ಅಂತಪ್ಪ ಅಂದರೆ ನಮಗೆ ಅದಕ್ಕೆ ಆಗಿರ್ಬೋದು ಒಂದು ಮೆಡಿಷನ್ ಗುಣ ಇರುವಂತಹ ಗಿಡ ಅಂತ ಹೇಳ್ಬೋದು. ಪ್ರತಿಯೊಂದು ರೀತಿಯಲ್ಲೂ ಇದು ನಮಗೆ ಒಂದು ಒಳ್ಳೆಯದೇ ಮಾಡುವಂಥ ಗಿಡ ಆಗಿದೆ. ಹಾಗಾಗಿಬಿಟ್ಟು ಅಂಥ ಗಿಡದಲ್ಲಿ ಏನಾದರೂ ಹೂವು ಬಿಡ್ತಾ ಇದೆ ಅಂದರೆ ತುಂಬಾ ಒಳ್ಳೆಯದು. ನಾವೇ ಒಂದು ಅದೃಷ್ಟವಂತರು ಅಂತ ತಿಳಿಬೇಕಾಗುತ್ತೆ. ಸೊ ಹಾಗಾದರೆ ಈ ಒಂದು ಹೂವು ಬಿಡೋದಕ್ಕೆ ಶುರುವಾಗಿದೆ, ಅದನ್ನು ನಾವು ನೋಡಿದ ತಕ್ಷಣ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಹಾಗೆ ಈ ಒಂದು ಗಿಡ ಒಂದು ಹಳೆಯ ಗಿಡ ಆಗಿರಬೇಕು. ಅಂದರೆ ಯಾವಾಗ ಹೂವು ಬಿಡುತ್ತಪ್ಪ, ನೀವು ಹೇಳ್ಬೋದು ಎಲ್ಲರ ಮನೆಯಲ್ಲೂ ಸಹ ಒಂದು ಹೂವು ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಹೂವು ಬಿಡುತ್ತೆ, ಆದರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಈ ಒಂದು ಹೂವು ಬಿಡುವಂಥದ್ದು. ಹಳೆಯ ಗಿಡ 1 ವರ್ಷ ಅಥವಾ 2 ವರ್ಷದ ಗಿಡ ಆಗಿರಬೇಕು, ದೊಡ್ಡ ಗಿಡ ಆಗಿರಬೇಕು. ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಗಿಡ ಒಂದು 3 ವರ್ಷದ ಗಿಡ ಇದು. ಸೊ ಈ ರೀತಿಯಲ್ಲಿ ದೊಡ್ಡ ಗಿಡ ಆಗಿರಬೇಕು ಇದು. ಇಂಥ ಒಂದು ಹಳೆಯ ಗಿಡದಲ್ಲಿ ಹೂವು ಬಿಡುತ್ತೆ ಇದು. ಹಾಗೆಯೇ ಮಣ್ಣಲ್ಲೇ ಹಾಕಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು ಅಂದರೆ ಬೇಗನೆ ಬಿಡ್ತವೆ. ಇನ್ನು ಪಾಟಲ್ಲೂ ಸಹ ಹೂವು ಬಿಡ್ತವೆ, ಎಲ್ಲರ ಮನೆಯಲ್ಲೂ ಸಹ ನಿಮ್ಮ ಮನೆಯಲ್ಲೂ ಸಹ ಬಿಟ್ಟಿರ್ಬೋದು. ಆ ರೀತಿ ಬಿಡ್ತಪ್ಪ ಅಂದರೆ ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಈ ರೀತಿ ಹೂವು ಬಿಡೋದಕ್ಕೆ ಶುರುವಾಯ್ತಪ್ಪ ಅಂದರೆ ನಾವು ಏನು ಮಾಡಬೇಕಪ್ಪ ನೋಡಿದ ತಕ್ಷಣ ಅಂದರೆ ಖಂಡಿತವಾಗಿಯೂ ಒಂದು ಕೈ ಮುಗಿದ್ಬಿಟ್ಟು ದೇವರಲ್ಲಿ, ಲಕ್ಷ್ಮೀ ಮಾತೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಯಾವ ವಾರ ಆದರೂ ಪರವಾಗಿಲ್ಲ, ಯಾವ ದಿನ ಆದರೂ ಪರವಾಗಿಲ್ಲ, ಒಂದು ಪೂಜೆಯನ್ನು ಮಾಡಬೇಕು. ಹೂವು ಕಂಡ ತಕ್ಷಣವೇ ಹೂವು ಬಿಡುವಂಥದ್ದು ಈ ರೀತಿ ಮೊಳಕೆ ಬರ್ತಾ ಇರುತ್ತೆ ನೋಡಿ. ಈ ರೀತಿ ಮೊಳಕೆ ಬರ್ತಾ ಇದೆ ಅಂತ, ಈ ರೀತಿಯಲ್ಲಿ ಮೊಳಕೆ ಬರ್ತಾ ಇದೆ, ನಾವು ನೋಡಿದ್ವಪ್ಪ ಹೂವು ಬಿಡ್ತಾ ಇದೆ ಅಂತ ನೋಡಿದ ತಕ್ಷಣವೇ ನಾವು ಕೈ ಮುಗಿದು ಬಂದು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ನಾವು
ಆ ಒಂದು ಲಕ್ಷ್ಮೀ ಮಾತೆಯಲ್ಲಿ ಕೇಳ್ಕೋಬೇಕು, ತಾಯಿ ನಮ್ಮ ಮನೆಯಲ್ಲಿ ನೆಲೆಸು, ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ, ನಮ್ಮ ಮನೆಯಲ್ಲಿ ಒಂದು ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳು ನೆರವೇರಲಿ, ಆರ್ಥಿಕ ಪರಿಸ್ಥಿತಿ ನಿವಾರಣೆ ಆಗಲಿ, ಸುಧಾರಣೆ ಆಗಲಿ, ಆರೋಗ್ಯ ನಮಗೆ ಒಂದು ಲಭಿಸಲಿ ಅಂತಂದು ಹೇಳ್ಬಿಟ್ಟು ನಮ್ಮ ಒಂದು ಕೋರಿಕೆಗಳು ಏನಿದಾವೋ ಅದನ್ನು ನಾವು ಕೇಳಿಕೊಂಡು ಕೈ ಮುಗಿದು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಸೊ ಪೂಜೆಯನ್ನು ಮಾಡಿದ್ದಾದಮೇಲೆ ನಾವು ಏನು ಮಾಡಬೇಕು ಅನ್ನೋದಾದರೆ, ಈ ಒಂದು ಗಿಡ ಅಂದರೆ ಈ ಮೊಳಕೆ ಅನ್ನುವಂಥದ್ದು ದೊಡ್ಡದಾಗಿ ಹೂವು ಬಿಡುವ ತನಕನೂ ಸಹ ನಾವು ನಂತರನೂ ಸಹ ಪ್ರತಿನಿತ್ಯ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಈ ಒಂದು ನಾವೊಂದು ತುಳಸಿ ಗಿಡವನ್ನು ಯಾವ ರೀತಿ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಈ ಗಿಡವನ್ನು ಪೂಜೆ ಮಾಡಬೇಕು. ತುಂಬ ಒಳ್ಳೆಯದು. ಯಾಕೆಂದರೆ ಒಂದು ದೈವಿ ಶಕ್ತಿ ಇರುವಂಥ ದೇವತೆಗಳು ನೆಲೆಸಿರುವಂಥ ಗಿಡ. ಹಾಗಾಗಿ ತುಳಸಿ ಗಿಡವನ್ನು ಯಾವ ರೀತಿ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ನಾವು ಹೂವನ್ನು ಕಟ್ ಮಾಡುವ ತನಕನೂ ಸಹ ನಾವು ಪ್ರತಿನಿತ್ಯನೂ ಸಹ ನಾವು ಪೂಜೆಯನ್ನು ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಹೂವನ್ನು ನೋಡ್ಕೊಳ್ತಾ ಇರಿ. ಯಾರಾದರೂ ಕಿತ್ಕೊಂಡು ಹೋಗುವಂಥ ಚಾನ್ಸ್ ಇರುತ್ತೆ, ಅಥವಾ ಮುರಿದು ಅದೇ ಉದುರುವಂಥ ಚಾನ್ಸ್ ಇರುತ್ತೆ. ಆ ರೀತಿ ಬಿಡೋದಕ್ಕೆ ಹೋಗಬೇಡಿ, ನೋಡ್ಕೊಂಡಿರಿ. ಹೂವು ಬಿಡ್ತು ಅಂದರೆ ನೀವೇ ಅದೃಷ್ಟವಂತರು ಸ್ನೇಹಿತರೆ. ಆ ಹೂವನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುವಂಥ ಗಿಡ, ಲಕ್ಷ್ಮೀ ಮಾತೆಗೆ ಪ್ರಿಯ ಆಗಿರುವಂಥ ಹೂವು ಅಂತ ಹೇಳ್ಬೋದು ಇದು. ಈ ಒಂದು ಹೂವನ್ನು ನಾವು ಲಕ್ಷ್ಮಿಯ ಫೋಟೋಕ್ಕೆ ಲಕ್ಷ್ಮೀ ಮಾತೆಗೆ ಅರ್ಪಿಸಿದ್ವಿ ಅಂದರೆ ತಾಯಿ ಲಕ್ಷ್ಮೀ ಮಾತೆ ತುಂಬಾ ಒಂದು ಪ್ರಸನ್ನಳಾಗ್ತಾಳೆ. ನಾವು ಕೇಳಿದ್ದೆಲ್ಲನೂ ಸಹ ನೆರವೇರಿಸ್ತಾಳೆ, ಕೇಳಿದ್ದೆಲ್ಲನೂ ಸಹ ಕೊಡ್ತಾಳೆ ಅಂತ ಹೇಳ್ಬೋದು. ತುಂಬಾ ಒಂದು ವಿಶೇಷವಾಗಿರುವಂತಹ ಒಂದು ಗಿಡ. ಹಾಗಾಗಿಬಿಟ್ಟು ಇದನ್ನು ಒಂದು ಏನು ಹೇಳ್ತೀವಿ, ತುಂಬಾ ಒಂದು ಜೋಪಾನವಾಗಿ ಈ ಒಂದು ಗಿಡವನ್ನು ಬೆಳೆಸಬೇಕು. ಹಾಗೆಯೇ ಒಂದು ಭಕ್ತಿಯಿಂದ ಬೆಳೆಸಬೇಕು. ಪ್ರತಿನಿತ್ಯನೂ ಪೂಜೆಯನ್ನು ಮಾಡಿ ಇದಕ್ಕೆ ಒಂದು ಕೈ ಮುಗಿದ್ರೆ ಎಷ್ಟೋ ಒಂದು ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಅಂದರೆ ತುಂಬಾ ಒಂದು ವಿಶೇಷವಾದಂಥ ಗಿಡ. ಎಲ್ಲರೂ ಸಹ ನಿಮ್ಮ ಒಂದು ಮನೆ ಹತ್ರ ಬೆಳೆಸಲೇಬೇಕಾದಂತಹ ಗಿಡ ಇದು. ಹಾಗೆಯೇ ಈ ಒಂದು ಗಿಡ ಇತ್ತಪ್ಪ ಅಂದರೆ ನಮಗೆ ಸ್ಕಿನ್ ಇನ್ಫೆಕ್ಷನ್ಗಳಾಗಿರ್ಬೋದು, ಅಥವಾ ಹಸುಗಳು ಏನಾದರೂ ಕಟ್ಟಿದ್ವಿ ಅಂದರೆ ಹಸುಗಳಿಗೆ ಕೆಚ್ಚಲು ಬಾವು ಬರ್ತಾ ಇರುತ್ತೆ ನೋಡಿ, ಅದಕ್ಕೆ ಒಂದು ಉಪಯೋಗಿಸೋದಕ್ಕಾಗಿರ್ಬೋದು. ಪ್ರತಿಯೊಂದು ಆಯುರ್ವೇದಿಕ್ಕಾಗಿ ಇದು ಒಂದು ಕೆಲಸವನ್ನು ಮಾಡುತ್ತೆ. ಇದು ಔಷಧೀಯ ಗುಣಗಳು ಇರುವಂಥ ಗಿಡ ಆಗಿರೋದ್ರಿಂದ ನಾವು ಇದನ್ನು ನಮ್ಮ ಮನೆ ಹತ್ರ ಎಲ್ಲರೂ ಸಹ ಕಡ್ಡಾಯವಾಗಿ ಬೆಳೆಸಲೇಬೇಕು. ಈ ಒಂದು ಗಿಡವನ್ನು ಬೆಳೆದಿತ್ತಪ್ಪ ಅಂದರೆ ನಮ್ಮ ಮನೆಗೆ ರಕ್ಷಣೆಯನ್ನು ನೀಡುತ್ತೆ. ಹಾಗೆಯೇ ನಮಗೇನಾದ್ರೂ ಸಹ ಯಾವುದೇ ರೀತಿಯಾದಂತಹ ಒಂದು ದುಷ್ಟಶಕ್ತಿಗಳು ನಮ್ಮ ಹತ್ರ ಸುಳಿದೇ ರೀತಿಯಲ್ಲಿ ನಮ್ಮ ಮನೆಯ ಎದುರು ಭಾಗದಲ್ಲೇ ಇದನ್ನು ಹಾಕಬೇಕು. ತುಳಸಿ ಗಿಡವನ್ನು ಹಾಕ್ತೀವಿ ನೋಡಿ ನಮ್ಮ ಮನೆಯ ಎದುರುಗಡೆ, ಅದೇ ರೀತಿಯೇ ಎದುರುಗಡೆನೇ ಇಟ್ಬಿಟ್ಟು ಬೆಳೆಸಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಮ್ಮ ಮನೆಗೆ ಒಂದು ರಕ್ಷಾ ಕವಚವಾಗಿ ಈ ಒಂದು ಗಿಡ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ವಿಶೇಷ ಶಕ್ತಿ ಇರುವಂಥ ಗಿಡ ಆಗಿರೋದ್ರಿಂದ ಈ ಒಂದು ಗಿಡವನ್ನು ಭಕ್ತಿಯಿಂದ ಒಂದು ಬೆಳೆಸಬೇಕು. ನಮ್ಮ ಗಾಳಿಯನ್ನೆಲ್ಲವನ್ನು ಸಹ ಮಾಡಿಬಿಟ್ಟು ನಮಗೆ ಒಂದು ಶುದ್ಧವಾದಂತಹ ಆಮ್ಲಜನಕವನ್ನು ನೀಡುತ್ತೆ. ಹಾಗಾಗಿಬಿಟ್ಟು ಒಂದಂತಲ್ಲ ಎಷ್ಟು ಬೇಕಾದರೂ ಬೆಳೆಸ್ಬೋದು, ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಗಿಡದಲ್ಲಿ ಬಿಟ್ಟಿರುವಂಥ ಹೂವನ್ನು ಏನು ಮಾಡಬೇಕು, ಯಾವ ರೀತಿಯೆಲ್ಲ ನಾವು ಉಪಯೋಗಿಸ್ಕೊಂಡ್ರೆ ಏನೆಲ್ಲ ಫಲಗಳಿದ್ದಾವೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.